ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೊನ್ನೆ ಕಾಶಿ ಯಾತ್ರೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಈಗ ಅಲ್ಲಿ ಕಾಶಿ ಯಾತ್ರೆ ಮುಗಿಸ್ಕೊಂಡು ಈಗ ಅಯೋಧ್ಯೆಗೆ ಹೋಗ್ತಾ ಇದ್ದ. ಅಯೋಧ್ಯೆಯ ಕೆಲವು ವೀಡಿಯೋಗಳನ್ನು ನಂಗೆ ಕಳಿಸಿದ್ದ, ಅದನ್ನು ನಿಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದಿ ಅಂತಕ್ಕೆ ಶೇರ್ ಮಾಡ್ತಾ ಇದ್ದೆ. ಕೇಳ್ರೆ, ಪುಣ್ಯಕ್ಷೇತ್ರಕ್ಕೆ ಯಾವಾಗುವ ನಾವು ಹೋದ್ರಂತೂ ಪುಣ್ಯ ಸಿಕ್ತು. ಆದರೆ ಹೋದವು ಅಂದರೆ ಇದನ್ನ ನೋಡಿದ್ದ ವಿಡಿಯೋದಲ್ಲಿ ಅಥವಾ ಇದರಲ್ಲಿ ದೇವ್ರನ್ನ ನೋಡಿದ್ರೂ ಪುಣ್ಯ ಬತ್ತು. ಹಾಗಾಗಿ ನಿಗಳ ಜೊತೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದಿ. ನೋಡಿ ಹೆಂಗೆ ಮಾಡ್ತಾಯಿದ್ದ, ಎಲ್ಲಿ ಹೋಜ ಅಯೋಧ್ಯೆ ರಾಮ ಮಂದಿರ ಹೆಂಗಿದ್ದು ಹೇಳಿ. ಎಂತಕ್ಕೆಂದ್ರೆ ಎಲ್ಲರಿಗೂ ಅಲ್ಲಿ ಹೋಗಿ ಕಣ್ ತುಂಬಿಕೆಂಬ ಪುಣ್ಯ ಇರ್ತಿಲ್ಲ. ಆದರೆ ಇಲ್ಲಿ ನೋಡಿ ಆದರೂ ಒಂದು ಸ್ವಲ್ಪ ಮಟ್ಟಿನ ಪುಣ್ಯ ಸಂಪಾದನೆ ಮಾಡ್ಕೆಂಬನ ಹೇಳಿ ನಾನು ನೋಡಿದ್ದಿ, ನಿಂಗಕ್ಕೂ ತೋರಿಸ್ತಾ ಇದ್ದಿ. ನೋಡಿ ಹೆಂಗಿದ್ದು ಹೇಳಿ. ನೋಡಿ ದೂರಿಂದ ಕಾಣಿಸ್ತಾ ಇದ್ದು ರಾಮ ಮಂದಿರ, ಎಷ್ಟು ಚಂದ ಇದ್ದು, ಸುತ್ತಲಿನ ವಾತಾವರಣ ಹೆಂಗಿದ್ದು ಎಲ್ಲ ನೋಡಿ. ಸಾಧ್ಯವಾದರೆ ಹೋಗಿ ಬನ್ನಿ. ನೋಡಿ ಒಳಗೆಲ್ಲ ಹೆಂಗಿದ್ದು ಹೇಳಿ. ನೋಡಿ ಶ್ರೀರಾಮ ಕಾಣಿಸ್ತಾ ಇದ್ದ. ಅಷ್ಟು ರಶ್ ಇಲ್ಲೇ ಕಾಣಿಸ್ತು, ಆದರೂ ರಾಶಿ ಜನ ಇದ್ದ. ಹೊರಗಿಂತ ಹೆಂಗೆ ಕಾಣಿಸ್ತೋಳು ತೋರಿಸ್ತಾ ಇದ್ದು ನನ್ನ ಹತ್ತಿಗೆ. ನೋಡಿ ನೋಡಿ ಹೆಂಗೆ ಹೋಗ್ತಾ ಇದ್ದ ಜನ ಎಲ್ಲ ಬಾಳಿ. ಎಷ್ಟು ಚಂದ ಮಾಡಿ ಕಟ್ಟಿದ್ದ ಅಲ್ದ. ಒಳಗಿನ ಲೈಟಿಂಗ್ ಸಿಸ್ಟಮ್ ಎಲ್ಲ ನೋಡಿ ಹೆಂಗಿದ್ದು ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳಗಡೆ ಎಲ್ಲ ಲೈಟಿಂಗ್ ಸಿಸ್ಟಮ್ ಎಲ್ಲ ಹೆಂಗಿದ್ದು ನೋಡಿ. ದಯವಿಟ್ಟು ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಹಂಗೆ ಸಪೋರ್ಟ್ ಮಾಡಿದ್ರೆ ಅವು ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡಲು ಟ್ರೈ ಮಾಡ್ತಾ. ಈಗ ರಾಮನ್ ತೋರಿಸ್ತಾ ಇದ್ದ, ಎಷ್ಟು ಚಂದ ಕಾಣಿಸ್ತಾ ನೋಡಿ. ನೋಡಿ ಇದು ಹೋಗ್ತಾ ಇದ್ದಿದ್ದ, ಮತ್ತೆಲ್ಲಿ ಹೋಗ್ತಾ ಇದ್ದ. ನಾನು ಕರೆಕ್ಟಾಗಿ ಗೆಸ್ ಮಾಡಲು ಆಗ್ತಾ ಇಲ್ಲ ಅಂತಕ್ಕೆಂದ್ರೆ ನಂಗೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.